ನಮಸ್ಕಾರ. ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಹಂಚಿಕೊಳ್ಳಕ್ಕೆ ಬಂದಿದ್ದೀನಿ. ಇತ್ತೀಚೆಗಿನ ಅದರಿಂದ 3 ಬೆಳವಣಿಗೆಗಳು ನಿಮಗೆ ಆಲ್ರೆಡಿ ಚರ್ಚೆ ಆಗಿರೋದ್ರಿಂದ ಮತ್ತೆ ಕೆಲವೇ ನಿಮಿಷಗಳಲ್ಲಿ ಅದನ್ನು ಮತ್ತೊಮ್ಮೆ ಮಾತನಾಡ್ಬಿಟ್ಟು ಅದಕ್ಕೆ ಸಂಬಂಧಿಸಿದಂತೆ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಜಂತರ್ ಮಂತರ್ನಲ್ಲಿ ಯುವಜನತೆ ಅಥವಾ ಜಂಜಿ ಅಂತೇನು ಕರಿತಾ ಇದ್ದೀವಿ, ಅವರು ನಡೆಸಿದಂಥ ಪ್ರತಿಭಟನೆ, ಧರ್ಮೇಂದ್ರ ಪ್ರಧಾನ್ ನೀಟ್ ಹಗರಣಕ್ಕೆ ಕಾರಣರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೇಳಿ ಒಂದಂಶದ ಕಾರ್ಯಕ್ರಮದಲ್ಲಿ ಪ್ರತಿಭಟನೆ ನಡೀತು. ಅದು ತನ್ನದೇ ಆದ ರೀತಿಯಲ್ಲಿ ಜನಪ್ರಿಯವಾಗಿತ್ತು ಮತ್ತು ಪ್ರಭಾವ ಬೀರಿದ್ದು ಕೂಡ ನೋಡ್ತಾ ಇದ್ದೀವಿ. ಒಂದು ತಿಂಗಳಿಂದ ನಡೆದಂಥ ಪ್ರತಿಭಟನೆ ಎಲ್ಲ ಬಹುತೇಕ ಯುವಜನತೆ ಬಂದು ಸೇರಿಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆಸಿದ್ದನ್ನು ನೋಡ್ತಾ ಇದ್ದೀವಿ. ಅವರ ಮೇಲೆ 20ರಂದು ಸಂಸತ್ ಚಲೋ ಎನ್ನುವಂಥ ಒಂದು ಜಾಥಾ ನಡೆಸಿದಾಗ ದೆಹಲಿ ಪೊಲೀಸರು ನಡೆಸಿದ ಹಲ್ಲೆ ದೌರ್ಜನ್ಯಗಳನ್ನು ಕೂಡ ನೋಡ್ತಾ ಇದ್ದೀವಿ. ಯುವಜನರ ಮೇಲೆ ಹಲ್ಲೆ ಮಾಡಿದರು, ಲಾಠಿ ಚಾರ್ಜ್ ಮಾಡಿದರು, ಟಿಯರ್ ಗ್ಯಾಸ್ ಸಿಡಿಸಿದರು, ಪೆಲೆಟ್ಗಳನ್ನ ಸಿಡಿಸಿದ್ದನ್ನು ಕೂಡ ನೋಡ್ತಾ ಇದ್ದೀವಿ. ಅದಕ್ಕೆ ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲೇ ಬರುವ ಪೊಲೀಸರಿಂದ ನಡೆದಂಥ ದೌರ್ಜನ್ಯ ಆಗಿತ್ತು. ಆನಂತರ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದನ್ನು ನೋಡ್ತಾ ಇದ್ದೀವಿ. ಇವ್ರನ್ನ ಜಂಜಿ ಅಂತ ಕೂಡ ಕರೆದಿದ್ದನ್ನು ಸಹ ನೋಡ್ತಾ ಇದ್ದೀವಿ. ಮತ್ತು ನೀಟ್ ಹಗರಣದ ಹಿನ್ನೆಲೆಯಲ್ಲಿ ನಡೆದಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತು ಇದಕ್ಕೆ ಎಡ ವಿದ್ಯಾರ್ಥಿ ಸಂಘಟನೆ ಕೂಡ ಇದಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಬೆಂಬಲ ವ್ಯಕ್ತಪಡಿಸಿ ಅವರದೇ ಆದಂಥ ಒಂದು ದೊಡ್ಡ ಮಟ್ಟದ ಕಾಣಿಕೆಯನ್ನು ಕೂಡ ಕೊಟ್ಟಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಇದಾದ ನಂತರ ಇದು ಮೊದಲನೇ ಬೆಳವಣಿಗೆ. ಈ ಯುವ ಜನತೆಯ ಒಂದು ಪಟ್ಟು ಬಿಡದಂತಹ ಜಿಗಿಟು ರೀತಿಯ ಒಂದು ಪ್ರತಿಭಟನೆಯಿಂದ ಆತಂಕಕ್ಕೆ ಕೇಂದ್ರದಲ್ಲಿರುವಂತಹ ಮೋದಿ ನೇತೃತ್ವದ ಸರ್ಕಾರ ಆತಂಕಕ್ಕೆ ಒಳಗಾಗಿದ್ದು ಕೂಡ ನಿಜ. ಆ ನಂತರದ ಬೆಳವಣಿಗೆಗಳಲ್ಲಿ ಈ ಯುವ ಜನತೆಯ ಆಕ್ರೋಶವನ್ನು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಯಾತಕ್ಕೆ ಇವರು ಆಕ್ರೋಶಗೊಂಡಿದ್ದಾರೆ? ಇವರು ಶಿಕ್ಷಣ ಪಡೆದಿದ್ದಾರೆ, ಉದ್ಯೋಗ ಸಿಗ್ತಾ ಇಲ್ಲ. ಇವರು ಓದಿರುವುದೇ ಬೇರೆ, ಉದ್ಯೋಗ ಮಾರುಕಟ್ಟೆಯಲ್ಲಿರುವಂತಹ ಡಿಮ್ಯಾಂಡ್ ಅಥವಾ ಬೇಡಿಕೆನೇ ಬೇರೆ ಆಗಿತ್ತು. ಇವರಿಗೆ ಬೇಕಾದಂಥ ಶಿಕ್ಷಣ ಅಂದರೆ ಜ್ಞಾನಶಾಸ್ತ್ರಗಳ ಕಲಿಕೆ ಆಗ್ತಾ ಇಲ್ಲ, ಅದಕ್ಕೆ ತಕ್ಕಂಥ ಉದ್ಯೋಗ ಮಾರುಕಟ್ಟೆ ಸೃಷ್ಟಿಯಾಗಿಲ್ಲ. ಮತ್ತು ಈ ಉನ್ನತ ಶಿಕ್ಷಣ ಎನ್ನುವಂಥದ್ದೇ ಸಂಪೂರ್ಣವಾಗಿ ಅಪ್ರಸ್ತುತಗೊಳ್ತಾ ಇರುವಂಥದ್ದು ಮತ್ತು ಸಾರ್ವಜನಿಕ ಶಿಕ್ಷಣವೇ ಸಂಪೂರ್ಣವಾಗಿ ಅಪ್ರಸ್ತುತಗೊಂಡು ಖಾಸಗೀಕರಣವನ್ನು ಬೆಳೀತಿರುವಂಥದ್ದು ಅನೇಕ ರೀತಿಯ ಆಯಾಮಗಳಿದ್ದಾವೆ ಈ ಆಕ್ರೋಶಕ್ಕೆ. ಈ ಪದರಗಳನ್ನು ಅರ್ಥ ಮಾಡ್ಕೊಳ್ಳೋದಂಥ ಮೋದಿ ನೇತೃತ್ವದ ಸರ್ಕಾರ ಇವರನ್ನು ಕೇವಲ ತಪ್ಪು ಮಾಡಿಬಿಟ್ಟಿದ್ದಾರೆ, ಹಾದಿ ತಪ್ಪಿದ್ದಾರೆ ಅನ್ನುವಂಥ ಮೋದಿಯವರು ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ಟು ಒಂದು ರೀಲ್ಸ್ಗಳನ್ನ ಮಾಡಿದ್ದನ್ನು ಸಹ ನೋಡ್ತಾ, ಅತ್ಯಂತ ಬಾಲಿಶವಾದಂಥ ರೀಲ್ಸ್. ಪ್ರಧಾನಿ ಹುದ್ದೆಯಲ್ಲಿರುವಂಥವರು ಹುದ್ದೆಗೆ ತಕ್ಕಂತೆ ಘನತೆಯಿಂದ ನಡ್ಕೊಳ್ಬೇಕಾಗಿತ್ತು. ಯುವಜನತೆಯ ನಿಜವಾದ ಆಕ್ರೋಶಕ್ಕೆ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಯಾತಕ್ಕೋಸ್ಕರ ಈ ಯುವಜನತೆ 14ರಿಂದ 15ರಿಂದ 29 ವಯಸ್ಸು 30 ವಯಸ್ಸಿನ ಯುವಜನತೆ ಆಕ್ರೋಶಗೊಂಡಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಯಾಕಂದರೆ ಇವರ ಪೋಷಕರು BJPಯ ಬೆಂಬಲಿಗರಾಗಿದ್ದರು. ಇವರ ಪೋಷಕರು 2014ರಲ್ಲಿ ಅಭೂತಪೂರ್ವವಾಗಿ BJPಗೆ ಬೆಂಬಲಿಸಿದ್ರು. ತನ್ನ ಬೆಂಬಲಿಗರ ಮಕ್ಕಳೇ ತನ್ನ ನೀತಿಯ ವಿರುದ್ಧ, ತನ್ನ ಸರ್ಕಾರದ ವಿರುದ್ಧ ಮಾತನಾಡ್ತಿದ್ದಾರೆ ಅಂದಾಗ ಆ ಸರ್ಕಾರ ಅದರ ನಿಜವಾದ ಅರ್ಥಗಳನ್ನು ಹುಡುಕಬೇಕಾಗಿತ್ತು, ಕಾರಣಗಳನ್ನು ಹುಡುಕಬೇಕಾಗಿತ್ತು. ಆದರೆ ಒಂದು ಫ್ಯಾಸಿಸಮ್ನ ಆಡಳಿತ ನಡೆಸ್ತಿರುವಂತಹ ಮೋದಿ ನೇತೃತ್ವದ ಸರ್ಕಾರಕ್ಕೆ ನಿಜವಾದ ಕಾರಣಗಳು ಬೇಕಾಗಿರಲಿಲ್ಲ. ಆಕ್ರೋಶಕ್ಕೆ ನೈಜ ಕಾರಣಗಳು, ನೈಜ ಹಿನ್ನೆಲೆ ಬೇಕಾಗಿರಲಿಲ್ಲ. ಆ ಪ್ರಾಮಾಣಿಕತೆಯ ಒಂದು ಆಕ್ರೋಶ ಇತ್ತಲ್ಲ ಯುವಜನತೆ, ಅದು ಅವ್ರಿಗೆ ಬೇಕಾಗಿರಲಿಲ್ಲ. ಮತ್ತು ತನ್ನದೇ ಆದಂಥ ರೀತಿಯ ಒಂದು ಒಂದು ರೀತಿಯ ಏನು ಹೇಳ್ತಾರಲ್ಲ ಸಮರ್ಥನೆಗೆ ಇಳಿದಿದ್ದನ್ನು ಸಹ ನೋಡ್ತಾ ಇದ್ದೀವಿ. ಮತ್ತು ತನ್ನ ಕಾಲಡಿಯ ಕತ್ತಲಿದೆಯಲ್ಲ, ತನ್ನ ಕಾಲಡಿಯ ಕತ್ತಲು ತನ್ನ ಮಾಡಿದಂಥ ಗುರುತರವಾದ ತಪ್ಪುಗಳನ್ನು ಒಪ್ಕೊಳ್ಳೋಕ್ಕೆ ಮೋದಿ ನೇತೃತ್ವದ ಸರ್ಕಾರ ತಯಾರಿರಲಿಲ್ಲ. ಮತ್ತೆ ತಾನು ಸರಿ ಇದ್ದೀನಿ, ಇವರ ಆಕ್ರೋಶ ಹಾದಿ ತಪ್ಪಿದೆ. ಅವ್ರು ಅದೇ ಥರ ಮಾತಾಡಿದರು, ನೀವು ಹಾದಿ ತಪ್ಪಿದೆ ಯುವಜನತೆ, ನಿಮ್ಮನ್ನೇ ಕ್ಷಮಿಸಿದ್ದೀನಿ. ಕ್ಷಮೆ ಕೇಳಬೇಕಾಗಿದ್ದು ಇವರು ಯುವಜನತೆ ಮೇಲೆ ಪೊಲೀಸರ ಮೂಲಕ ದೌರ್ಜನ್ಯ ನಡೆಸಿದರು, ಹಲ್ಲೆ ಮಾಡಿದರು, ಮರಣಾಂತಿಕವಾಗಿ ಹಲ್ಲೆ ಮಾಡೋದಕ್ಕೋಸ್ಕರ ಕ್ಷಮೆ ಕೇಳಬೇಕಾಗಿತ್ತು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾಯಿದ್ದ ಯುವಜನತೆ ಮೇಲೆ ಹಲ್ಲೆ ಮಾಡೋದಕ್ಕೆ ಇವ್ರು ಕ್ಷಮೆ ಕೇಳಬೇಕಾಗಿತ್ತು. ಆ ಕ್ಷಮೆ ಕೇಳುವಂಥ ಗುಣವೇ ಇವರಲ್ಲಿ ಇಲ್ಲದಿರೋದ್ರಿಂದ ಅದು ಮಾಡಲಿಲ್ಲ. ಮತ್ತು ನಿಮಗೆ ಉದ್ಯೋಗ ಕೊಡುವಲ್ಲಿ ವಿಫಲನಾಗಿದ್ದೇನೆ, ನಿಮಗೆ ಶಿಕ್ಷಣಕ್ಕೆ ತಕ್ಕಂತೆ ಉದ್ಯೋಗ ಮಾರ್ಕೆಟ್ ಸೃಷ್ಟಿಸುವಲ್ಲಿ ವಿಫಲವಾಗಿದ್ದೀನಿ ಅನ್ನುವಂಥದ್ದನ್ನು ಕೇಳಬೇಕಾಗಿತ್ತು. ಅಲ್ಲಿಯೂ ಇವರು ವಿಫಲರಾದರು. ಆದರೆ ಅದರ ಬದಲಿಗೆ ನಿಮ್ಮನ್ನು ಕ್ಷಮಿಸಿದ್ದೀನಿ, ನೀವು ತಪ್ಪು ಮಾಡಿದ್ದೀರಿ, ಇನ್ನು ಮುಂದೆ ಆದರೂ ತೆಗೆದುಕೊಳ್ಳಿ ಎನ್ನುವಂಥದ್ದನ್ನು ಮೋದಿ ನೇತೃತ್ವದವ್ರು ಮಾಡಿದ್ದನ್ನು ಸಹ ನಾವು ನೋಡಿದ್ದೀವಿ. ಇದು ಒಂದು ದೊಡ್ಡ ಮಟ್ಟದ ಪ್ರಹಸನ, ಒಂದು ಬಾಲಿಶವಾಗಿತ್ತು ಮತ್ತು ನೆಗೆಪಾಟ್ಲಿಗೆ ಈಡಾಯಿತು. ಇದಕ್ಕೆ ಅದೇ ರೀತಿಯಲ್ಲಿ ಜಂಜಿಗಳು ಉತ್ತರ ಕೊಟ್ಟರು, ಅದು ಬೇರೆ ಪ್ರಶ್ನೆ. ಆನಂತರ ಇದಾದ ನಂತರ
ಈ ಮೋದಿಯವರ ಹಿಂಬಾಲಕರು ಅಂತ ಏನು ಕರಿತಾ ಇದ್ದೀವಿ, ಬೆಂಬಲಿಗರು ಅಂತ ಏನು ಕರಿತಾ ಇದ್ದೀವಿ, ಒಂದು ತೀವ್ರ ಬಲಪಂಥೀಯರು ಅಂದರೆ ಫಾರ್ ರೈಟ್ ವಿಂಗ್ ಅಂತ ಏನಿತ್ತು, ಅವರು ಮತ್ತೆ ತಮ್ಮದೇ ರೀತಿಯಲ್ಲಿ ಇವರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಅದರಲ್ಲಿಯೂ ಹೆಣ್ಣು ಮಕ್ಕಳನ್ನು ಗುರಿಪಡಿಸ್ಬಿಟ್ಟು, ಅಂದರೆ 20-25 ವಯಸ್ಸಿನ ಹೆಣ್ಣು ಮಕ್ಕಳನ್ನು ಗುರಿಪಡಿಸ್ಬಿಟ್ಟು ಅವರನ್ನು ಕೀಳು ಮಟ್ಟದಲ್ಲಿ ಟ್ರಾಲ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಾವು ನೋಡಿದ್ದೀವಿ. ಮೋದಿಯವರು ಸಹ ಹೆಣ್ಮಕ್ಳನ್ನ ಉದ್ದೇಶಿಸಿ ಮಾತಾಡಿದರು ರೀಲ್ಗಳಲ್ಲಿ, ಹೆಣ್ಮಕ್ಳು ನೀವು ಹಾದಿ ತಪ್ಪಿದಿರಿ, ಹೆಣ್ಮಕ್ಳು ಹಂಗಿರಬೇಕಾಗಿತ್ತು, ಹೆಣ್ಮಕ್ಳು ಹಿಂಗಿರಬೇಕಾಗಿತ್ತು, ಮನುಧರ್ಮದ ಆಧಾರದಲ್ಲಿ ಆ ಥರದ ಅರ್ಥದೇ ಬರುವಂಥ ಮಾತಾಡ್ಬಿಟ್ಟು ಹೆಣ್ಮಕ್ಳೇ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನು ಮಾತನಾಡಿದಂಥ ದುರಂತಗಳನ್ನ ಕೂಡ ನೋಡ್ತಾ ಇದ್ದೀವಿ. ಇವರನ್ನೇ ಬೆಂಬಲಿಸಿದಂತಹ ಫಾರ್ ಬಲಪಂಥೀಯರು, ತೀವ್ರ ಬಲಪಂಥೀಯರು ಹೆಣ್ಮಕ್ಳನ್ನೇ ಗುರಿ ಹಾಕ್ಸ್ಬಿಟ್ಟು ಕೆಟ್ಟ ಕೀಳೊಬ್ಬ ರೀತಿಯಲ್ಲಿ ಅವ್ರ ಮೇಲೆ ಅವರನ್ನು ಲೈಂಗಿಕವಾಗಿ ಅಶ್ಲೀಲವಾದಂತಹ ಟ್ರೋಲ್ಗಳನ್ನ ಮಾಡಿದ್ದನ್ನು ನೋಡ್ತಾ ಇದ್ದೀವಿ. ಮತ್ತು ಪೊಲೀಸರಿಗೆ ಕನೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಕನೆಕ್ಟ್ ಮಾಡಿಬಿಟ್ಟು ಪೋಸ್ಟ್ಗಳನ್ನ ತಮ್ಮ ಜೈಪುರ್ ವಾಯ್ಸಸ್ ಅಂತ ಏನೇನು ಇದೆ ಹೆಸರುಗಳು ಹೇಳೋಕ್ಕೆ ನಮಗೆ ಅಂತ ಅಸಹ್ಯ ಬರುತ್ತೆ. ಅವರೆಲ್ಲರೂ ಇವರನ್ನು ನೋಡ್ಕೊಳ್ಳಿ, ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ, ಕೀಳು ಮಟ್ಟದಲ್ಲಿ ನೀವು ಬರ್ತೀಯಾ ಅನ್ನುವಂಥ ಅಶ್ಲೀಲವಾದಂತಹ ರೀತಿಯ ಟ್ರೋಲ್ಗಳನ್ನ ಮಾಡಿದ್ರು ಈ ತೀವ್ರ ಬಲಪಂಥೀಯವಾದಿಗಳು. ಇವರೆಲ್ಲರನ್ನು ಬೆಳೆಸಿದ್ದು RSS ಸಿದ್ಧಾಂತ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವರೇನು ದಿಢೀರನೇ ನಿರ್ವಾತದಲ್ಲಿ ಹುಟ್ಟಿದವರಲ್ಲ, ಇವನ್ನೆಲ್ಲವನ್ನು ಬೆಳೆಸಿದ್ದು RSS ಸಿದ್ಧಾಂತ. ಕಳೆದ 70-75 ವರ್ಷಗಳಲ್ಲಿ ಬೆಳೀತಾ ಹೋದಂಥ RSS ಸಿದ್ಧಾಂತ ಏನಿತ್ತಲ್ಲ, ಮನುಧರ್ಮವನ್ನು ಬೆಂಬಲಿಸುವಂತಹ, ಚಾತುರ್ವರ್ಣವನ್ನು, ಬ್ರಾಹ್ಮಣವಾದವನ್ನು, ಆರ್ಯವಾದವನ್ನು ಬೆಳೆಸಿದಂಥ RSS ಸಿದ್ಧಾಂತವನ್ನೇ ಮೀರಿ ಅದನ್ನು ಆಚೆಗೆ ಇವರು ತೀವ್ರ ಬಲಪಂಥವಾದಿಗಳಾಗಿದ್ದಾರೆ ಎನ್ನುವಂಥದ್ದು ಇವತ್ತಿನ ವಾಸ್ತವ. ಅವರೇ ಇವತ್ತು ಈ ಯುವಜನತೆಯನ್ನು ಕೆಟ್ಟ ಮಟ್ಟದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದು ಮತ್ತೊಂದು ಬೆಳವಣಿಗೆ. ಆದರೆ ಇದೆಲ್ಲದರಿಂದ BJPಗೆ, ಅಧಿಕಾರದಲ್ಲಿರುವಂಥ BJP ಸರ್ಕಾರಗಳಿಗೆ ಮತ್ತು RSS ಸಿದ್ಧಾಂತಕ್ಕೆ ಏನಾದರೂ ಹಿನ್ನಡೆ ಆಗಿಬಿಡುತ್ತೋ, ಒಂದು ಕೆಟ್ಟ ಹೆಸರು ಬರೆದಿರುವಂಥ ಒಂದು ಬೆಳವಣಿಗೆಗಳು ನೋಡಿದಾಗ RSSನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಅವರು ಯುವಜನ ಜೊತೆಗೆ ನಾನು ಸಂಭಾಷಣೆ ಮಾಡ್ತೀನಿ, ಜಂಜಿ ಜೊತೆ ಸಂಭಾಷಣೆ ಮಾಡ್ತೀನಿ ಅಂತ ಮತ್ತೊಂದು ನಾಟಕವನ್ನು ಆಡಿದ್ದಾರೆ. ಅಂದರೆ ಇದು ಒಂದು ರೀತಿಯಲ್ಲಿ ಮಗುವನ್ನು ಚೂಟಿ ತೊಟ್ಟಿಲು ತೂಗುವಂತಹ ಒಂದು ದೊಡ್ಡ ನಗೆ ನಾಟಕ, ಒಂದು ಪ್ರಹಸನ ಅಂತ ಕರಿಬೇಕಾಗತ್ತೆ. ಇಲ್ಲಿ ಚೂಟಿದ್ಯಾರು ಇದೇ ಮೋದಿ ನೇತೃತ್ವದ BJP ಸರ್ಕಾರ, ಇದೇ RSS ಬೆಂಬಲಿತ BJP ಸರ್ಕಾರ, ಇದೇ RSSನ ಸಿದ್ಧಾಂತದ ಕಾರ್ಯಕರ್ತರೇ, ಸಂಚಾಲಕರೇ, ಬೆಂಬಲಿಗರೇ ಅಲ್ಲಿ ಮಂತ್ರಿಗಳಾಗಿರುವಂಥವ್ರು, ಅಲ್ಲಿರುವಂತಹ ಗೃಹ ಇಲಾಖೆಯಲ್ಲಿರುವಂಥವ್ರು, ಧರ್ಮೇಂದ್ರ ಪ್ರಧಾನ್ ಆಗಲಿ, ಇವರನ್ನು ಏನು ಕರೆದ್ರಲ್ಲಿ ಅಂದರೆ ಗಟರ್ ಜನಾಂಗ ಅಂತ ಕರೆದಂಥ ಕಂಗನಾ ರಾವತ್ ಆಗಲಿ ಅನೇಕ ರೀತಿಯಲ್ಲಿ ಟೀಕೆ ಮಾಡಿದ್ರಲ್ಲ. ಧರ್ಮೇಂದ್ರ ಪ್ರಧಾನ್ ಅವರೇ ಇವ್ರನ್ನ ಬಾಯಿಯಿಂದ ಟೀಕೆ ಮಾಡಿದ್ರಲ್ಲ, ಅಥವಾ ಈ ಯುವಜನತೆಯನ್ನು ಬಾಯಿ ಸಿಕ್ಕಂಗೆ ಹೇಳಿಸಿದಂತಹ ಶಾಸಕರು, ಸಂಸದರು ಅಥವಾ ಸಚಿವರೆಲ್ಲರೂ RSS ಸಿದ್ಧಾಂತವನ್ನು ಬೆಂಬಲಿಸಿದವರಂತೂ RSSನಿಂದಂತಲೇ ಬಂದಿರೋಂಥವ್ರು. ಅವರು ಈ ರೀತಿ ಮಗುವನ್ನು ಚೂಟುವ ರೀತಿಯಲ್ಲಿ ಅವರನ್ನು ಟೀಕೆ ಮಾಡಿ ಹೀಯಾಳಿಸಿ ಅತ್ಯಂತ ಕೀಳು ಮಟ್ಟದಲ್ಲಿ ಮಾತನಾಡಿದವರು ಇವರು ಈ ಥರ ಇದ್ದರೆ, ಇದರಿಂದ ಆಗುವಂತಹ ದುಷ್ಪರಿಣಾಮವನ್ನು ಅರ್ಥಕೊಂಡಂತೆ ಭಾವಿಸಿದಂಥ ಮೋಹನ್ ಭಾಗವತ್ ಅವರು ಈ ಯುವಜನತೆಯ ಹೋರಾಟವನ್ನು ಬೆಂಬಲಿಸಿ ಚರ್ಚೆ ಮಾಡ್ತೀನಿ ಅಂತ ಬಂದರು, ಬೆಂಬಲಿಸಿ ಮಾತನಾಡಿದರು, ಇವ್ರನ್ನ ಅರ್ಥ ಮಾಡ್ಕೊಳ್ಬೇಕಂತ ಹೇಳಿದರು. ಅಂದರೆ ಇದು ತೊಟ್ಟಿಲು ತೂಗೋ ಕೆಲಸ ಮಾಡಿದರು. ಆದರೆ ಈ ಮನುಧರ್ಮ ಸಿದ್ಧಾಂತವನ್ನು, ಯುವಜನತೆಯನ್ನು ಹೀಗೆಳೆಯುವ ಸಿದ್ಧಾಂತವನ್ನು, ಮಹಿಳೆಯರನ್ನು ನೀವು 4 ಗೋಡೆಗಳ ಮಧ್ಯೆ ಇರಬೇಕನ್ನುವ ಸಿದ್ಧಾಂತವನ್ನು ಹೇಳುವುದೇ RSS. ಇವತ್ತಿಗೂ ಏನು ಗೋಳ್ವಲ್ಕರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸಾವರ್ಕರ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅವರೆಲ್ಲರೂ ಹೇಳಿದ್ದೇ ಇದೇ ಸಿದ್ಧಾಂತವನ್ನು. ಇವತ್ತಿಗೂ ಮಾತಾಡ್ತಿರುವಂಥದ್ದು ಅದೇ ಸಿದ್ಧಾಂತವನ್ನು. ಮೋಹನ್ ಭಾಗವತ್ ಅವರು ಮೊನ್ನೆ ಸಹ ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ. ಅವರು ಹೆಚ್ಚಿಗೆ ಓದಿದಷ್ಟು ಅವ್ರಿಗೆ ಉಪಯೋಗ ಇಲ್ಲ ಅಂತ ಮಾತಾಡಿದ್ದಾರೆ. ಗೃಹಿಣಿಯಾಗಿರ್ಬೇಕಂತ ಮಾತಾಡಿದ್ದಾರೆ. ಅವರ ವೇಷಭೂಷಣ ಬಗ್ಗೆ ಮಾತಾಡಿದ್ದಾರೆ, ಚಾತುರ್ವರ್ಣದ ಬಗ್ಗೆ ಮಾತಾಡಿದ್ದಾರೆ, ಆರ್ಯ ಧರ್ಮದ ಬಗ್ಗೆ ಮಾತಾಡಿದ್ದಾರೆ. ಆದರೆ ಎಲ್ಲವೂ ಗೊತ್ತಿದ್ದಾವೆ, ಎಲ್ಲವೂ ದಾಖಲೆಗಳಾಗಿ ಇದ್ದಾವೆ. ಆದರೂ ಸಹ ಮತ್ತೆ ನಾವು ನಿಮ್ಮ ಪರವಾಗಿದ್ದೀವಿ, ನೀವು ಸರಿಯಾಗಿ ಮಾತಾಡ್ತಿದ್ದಾರೆ ಅನ್ನುವಂಥ ಒಂದು ರೀತಿಯ ಒಂದು ಆತ್ಮವಂಚನೆಯ ನಡೆಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಈ RSSಗೆ ಒಂದು ಆತ್ಮವಂಚನೆ ಇದೆ ಅನ್ನುವಂಥದ್ದು ಮತ್ತೆ ಸಾಬೀತಾಗುವಂಥ ನಡೆಗಳನ್ನ ನಾವು ಈ ಮೋಹನ್ ಭಾಗವತ್ ಅವರು ಜಂಜಿ ಜೊತೆ ಮಾತನಾಡಿದ್ದನ್ನು ನೋಡ್ತಾ ಇದ್ದೀವಿ. ಇಂತಹ ಒಂದು ದೊಡ್ಡ ಮಟ್ಟದ ದುರಂತಗಳಂತ ಕರಿಬೇಕು, ಒಂದು ವಿರೋಧಾಭಾಸಗಳಂತ ಕರಿಬೇಕು, ಅಥವಾ ವಂಚನೆ, ದ್ರೋಹಗಳಂತ ಕರಿಬೇಕು. ಒಂದು ಕಡೆಗೆ ಹಲ್ಲೆ ಮಾಡ್ಬೋದು, ಅದೇ ಅವರದೇ ಸರ್ಕಾರ, ಇವರು ಬಂದ್ಬಿಟ್ಟು ನೀವು ನಿಮ್ಮ ಮಾತನ್ನು ಒಪ್ಕೊಂತಿ ಅನ್ನುವಂಥದ್ದು ಇದೆಯಲ್ಲ, ಇದನ್ನು ಯುವಜನತೆ ಅರ್ಥ ಮಾಡ್ಕೊಳ್ಬೇಕು. ಯುವಜನತೆ ಈ RSS ಒಡ್ಡುತ್ತಿರುವಂಥ ಒಂದು ಕೆಡ್ಡ ಇದೆಯಲ್ಲ, ಈ ಟ್ರ್ಯಾಪಿಗೆ ಬಲಿಯಾಗಬಾರ್ದು. ಅವರು ಯಾವ ರೀತಿಯಲ್ಲಿ ಇವ್ರ ಮೇಲೆ ಒಂದು ಕೆಡ್ಡ ತೋಡ್ತಾ ಇದ್ದಾರೆ ಅಂದರೆ, ಇವರು ನಿಮ್ಮನ್ನು ಏನು ಹೇಳ್ತಾರಲ್ಲ, ಜೀರ್ಣಿಸ್ಕೊಳ್ತಾರೆ. ನಿಮ್ಮ ಆಕ್ರೋಶವನ್ನು, ನಿಮ್ಮ
ನಿಮ್ಮ ಕಾಳಜಿ, ನಿಮ್ಮ ಏನು ಹೇಳ್ತಾರಲ್ಲ ಪ್ರತಿಭಟನೆಯನ್ನು, ನಿಮ್ಮ ಒಂದು ರೆಸಿಸ್ಟೆನ್ಸ್ ಪ್ರತಿರೋಧವನ್ನು ಇವರು ಅಪ್ರಾಪ್ರೇಟ್ ಮಾಡ್ಕೊಳಕ್ಕೆ ಬಂದಿದ್ದಾರೆ. ಇದನ್ನು ನೀವು ಯುವ ಜನತೆ ಭಾಳ ಎಚ್ಚರಿಕೆಯಿಂದ ಗಮನಿಸಬೇಕು. ಅವ್ರು ಮಾತಾಡೋ ಜೊತೆ ಮಾತಾಡಲಿ, ಯಾರೋ ಪ್ರಜಾಪ್ರಭುತ್ವದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ. ಆದರೆ ಇವರು ಒಡ್ಡುತ್ತಿರುವಂತಹ ಈ ಅಪ್ರಾಪ್ರೇಷನ್ ಇದೆಯಲ್ಲ, ಈ ಮೂಲಕ ನಾನು ನಿಮ್ಮ ಜೊತೆಗಿದ್ದೀನಿ, ನಿಮ್ಮನ್ನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಮೋಹನ್ ಭಾಗವತ್ ಅವ್ರು ಬರ್ತಾ ಇದ್ದಾರೆ, RSSನ ಮುಖ್ಯಸ್ಥರು. ಆ ಮೂಲಕ ನಿಮ್ಮ ಪ್ರತಿರೋಧವನ್ನು, ನಿಮ್ಮ ವೈಚಾರಿಕತೆಯನ್ನು, ನಿಮ್ಮ ಆಧುನಿಕತೆಯನ್ನು ಅಪ್ರೋಪ್ರೇಟ್ ಮಾಡ್ಕೊಳ್ತಾರೆ, ಜೀರ್ಣಿಸ್ಕೊಳ್ತಾರೆ. ವಾತಾಪಿ ಜೀರ್ಣಭಾವ ಅಂತ ಏನು ಕರಿತಾ ಇದ್ದೀವಲ್ಲ, ಆ ರೀತಿ ಜೀರ್ಣಿಸ್ಕೊಂಡ್ಬಿಟ್ಟು ನಿಮ್ಮನ್ನು ಸಂಪೂರ್ಣ ಅಪ್ರಾಪ್ರೇಟ್ ಮಾಡ್ಕೊಂಡು ಡಮ್ಮಿ ಮಾಡಿಬಿಡ್ತಾರೆ. ನಿಮ್ಮ ಇಡೀ ಪ್ರತಿರೋಧವನ್ನೇ ಸಂಪೂರ್ಣವಾಗಿ ನಿಶ್ಶಕ್ತಗೊಳಿಸ್ಬಿಡ್ತಾರೆ, ನಿತ್ರಾಣಗೊಳಿಸ್ಬಿಡ್ತಾರೆ ಈ ಮೂಲಕ ಎನ್ನುವ ಅಪಾಯವನ್ನು ಯುವಜನತೆ ಎಚ್ಚರಿಕೆಯಿಂದ ಗಮನಿಸಬೇಕು, ಅರಿತುಕೊಳ್ಬೇಕಾಗತ್ತೆ. ಯಾಕಂದರೆ ಇವತ್ತು ಯುವಜನತೆಯ ನಿಜವಾದ ಯುವಜನತೆಗಿರುವಂತಹ ನಿಜವಾದ ಬಿಕ್ಕಟ್ಟುಗಳು ಬೇರೆ ಥರ ಇದ್ದಾವೆ. ಉದಾಹರಣೆಯಾಗಿ NSS ಕೊಟ್ಟಂಥ ವರದಿಗಳು, ಅಜೀಂ ಪ್ರೇಮ್ಜಿ ಕೊಟ್ಟಂತಹ ಇತ್ತೀಚಿನ ಒಂದು ಏನು BJPಯವರು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷ್ಯ ಮಾಡಿ ತಮ್ಮದೇ ಸಂಸ್ಥೆಗಳು ಕೊಟ್ಟಂಥ ಈ ಅಂಕಿಅಂಶಗಳನ್ನು, ದತ್ತಾಂಶಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ. ಅಥವಾ RSSನವರು ಏನು ಬಂದು ಮಾತಾಡ್ತಿದ್ದಾರಲ್ಲ, ಮೋಹನ್ ಭಾಗವತ್ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ಬೇಕಂತ ಅದನ್ನು ಹಿನ್ನೆಲೆಗೆ ಇಟ್ಬಿಟ್ಟು ಏನೋ ಮಾಡ್ತಾಯಿದ್ದೀವಿ, ಈ ಥರ ಮಾಡ್ತಾಯಿದ್ದ ಸುಳ್ಳು ಹೇಳ್ತಾ ಇದ್ದಾರಲ್ಲ, ಆ ಅಂಕಿಅಂಶಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಮೋದಿಯವರೇ ಅಥವಾ RSSನ ಮೋಹನ್ ಭಾಗವತ್ ಅವರೇ ಯಾತಕ್ಕೋಸ್ಕರ ಯುವಜನತೆ ಆಕ್ರೋಶಗೊಂಡಿದ್ದಾರೆ, ಯಾತಕ್ಕೋಸ್ಕರ ಅವರು ಪ್ರತಿರೋಧ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ, ನೀವು ಕೊಡ್ತಿರೋ ಶಿಕ್ಷಣಕ್ಕೂ ಉದ್ಯೋಗಕ್ಕೂ ಸಂಬಂಧವೇ ಅನ್ನುವಂಥ ಅಂಕಿಅಂಶಗಳನ್ನು ನೀವು ನೋಡಿ, ಕಣ್ತರದು ನೋಡಿ. ಈ ಅಂಕಿಅಂಶಗಳನ್ನು ಇದು NSS ಈ ಸರ್ಕಾರಿ ಸಂಸ್ಥೆಗಳಿಗೆ ಕೊಟ್ಟಿರುವಂಥದ್ದು, ಮತ್ತು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅನ್ನುವಂಥ ಸಂಸ್ಥೆ ಕೊಟ್ಟಂಥ ದತ್ತಾಂಶಗಳ ಪ್ರಕಾರ 15ರಿಂದ 19 ವಯಸ್ಸಿನ ಏನು ಮಕ್ಕಳಿದ್ದಾರೆ, ವಿದ್ಯಾರ್ಥಿಗಳು ಅಂದರೆ ಇನ್ನೂ ಪದವಿ ಮುಗಿಸಿಲ್ದಿರುವಂಥವ್ರು, ಪದವಿ ತರಗತಿಯಲ್ಲಿರುವಂಥವ್ರು, ಅಥವಾ PUC ಮುಗಿಸಿ ಅಂದರೆ 12ನೇ ತರಗತಿ ಮುಗಿಸಿರುವಂಥವರ ಒಂದು ಪ್ರಮಾಣವನ್ನು ಸಮೀಕ್ಷೆಯ ಪ್ರಕಾರ ಅವರಲ್ಲಿ ಎಂಪ್ಲಾಯ್ಮೆಂಟ್ನ ಪ್ರಮಾಣ ಸುಮಾರು 15ರಿಂದ 19 ವಯಸ್ಸಿನ 2020ರ ಅವಧಿಯಷ್ಟು ಒಂದು ದತ್ತಾಂಶ ತೊಗೊಂಡು 6 ವರ್ಷಗಳ ಹಿಂದಿನ ಅಥವಾ ಈ ಕಾಲಕ್ಕಿಂತ ಹೆಚ್ಚಾಗಿರ್ಬೋದು. ಅವರ ಶಿಕ್ಷಣದ ಪ್ರಮಾಣ ಸುಮಾರು 60% ಇದೆ ಅಂತ ತೋರಿಸ್ತದೆ. ಅಂದರೆ ಶಿಕ್ಷಣ ಅಂತಂದರೆ PUC ಆಗಿರ್ಬೋದು, ಅರ್ಧಕ್ಕೆ ಹೋಗಿರ್ಬೋದು, SLC ಆಗಿಬಿಟ್ಟು ಅರ್ಧಕ್ಕೆ ಹೋಗಿರ್ಬೋದು, ಅಥವಾ ಪದವಿ ತರಗತಿಯ 1ನೇ ವರ್ಷ 2ನೇ ವರ್ಷ ಇರ್ಬೋದು ಅಷ್ಟೇ. ಆದರೆ ಪದವಿ ಮುಗಿಸಿರೋದಿಲ್ಲ ಇವರು. 12ನೇ ವರ್ಷ ಓದಿರ್ತಾರೆ, ಆದರೆ PUC ಅಥವಾ 10+2 ಓದಿರ್ತಾರೆ, ಅಥವಾ ಪದವಿ ತರಗತಿ ಮಧ್ಯದಲ್ಲಿರ್ತಾರೆ. 15ರಿಂದ 19 ವಯಸ್ಸಿನ ಯುವಜನತೆಯನ್ನು ಟೀನೇಜ್ ಅಂತ ಕರಿತಾ ಇದ್ದೀವಿ. ಇವರಲ್ಲಿ ಎಜುಕೇಷನ್ ಇರುವಂಥ ಪ್ರಮಾಣ ಅಥವಾ ಅರ್ಧಕ್ಕೆ ಮೊಟಕುಗೊಳಿಸಿರುವಂಥ ಪ್ರಮಾಣ 60% ಇದೆ. ಆದರೆ ಅನ್ಎಂಪ್ಲಾಯ್ಮೆಂಟ್ ಪ್ರಮಾಣ ಇವರಲ್ಲಿ ಕೇವಲ 2ರಿಂದ 3% ಇದೆ. ಅಂದರೆ ಪದವಿ ತರಗತಿ ಆಗಿಲ್ಲ, ಆದರೆ SSLC ಓದಿರ್ಬೋದು, PUC ಓದಿರ್ಬೋದು, ಅಥವಾ ಪದವಿ ತರಗತಿಯನ್ನು ಅರ್ಧದಲ್ಲೇ ಮೊಟಕುಗೊಳಿಸಿರ್ಬೋದು, ಉದ್ಯೋಗಕ್ಕೆ ಹೋಗಿರುವಂಥ ಇವರೆಲ್ಲರೂ ಅನೌಪಚಾರಿಕವಾದಂತಹ ಅಸಂಘಟಿತ ವಲಯದಲ್ಲಿ ಉದ್ಯೋಗದಲ್ಲಿರುವಂಥವ್ರು. ಈ ಉದ್ಯೋಗದಲ್ಲಿರುವಂತಹ ಅನೌಪಚಾರಿಕ, ಇನ್ಫಾರ್ಮಲ್ ಮತ್ತು ಅನ್ಆರ್ಗನೈಸ್ ಸೆಕ್ಟರಲ್ಲಿ ಉದ್ಯೋಗದಲ್ಲಿರುವಂಥವರು, ಪದವೀಧರರಲ್ಲದವರು ಪ್ರಮಾಣ ಸುಮಾರು ನಿರುದ್ಯೋಗದ ಪ್ರಮಾಣ ಕೇವಲ 2ರಿಂದ 3% ಇದೆ. ಆದರೆ ಎಜುಕೇಷನ್ ಅಂದರೆ ಆಲ್ರೆಡಿ ಹೇಳ್ದಂಗೆ ಇವರ ಪ್ರಮಾಣ 60% ಇದೆ. ಎಂಪ್ಲಾಯ್ಮೆಂಟ್ ಪ್ರಮಾಣ 12ರಿಂದ 13% ಇದೆ. ಈ 15ರಿಂದ 19 ವಯಸ್ಸಿನಲ್ಲಿರುವಂಥವ್ರ ಯುವಜನತೆಯ ಇನ್ನು 20ರಿಂದ 24 ವಯಸ್ಸಿನಲ್ಲಿರುವಂತಂದರೆ ಡಿಗ್ರಿ ಮುಗಿಸಿರ್ತಾರೆ, ಸ್ನಾತಕೋತ್ತರ ಪದವಿ ಮಾಡ್ತಾ ಇರ್ತಾರೆ, ಅಥವಾ ಸ್ನಾತಕೋತ್ತರ ಓದ್ತಾ ಇರ್ತಾರೆ, ಪದವಿ ಮುಗಿಸ್ಬಿಟ್ಟು ಉದ್ಯೋಗದಲ್ಲಿರ್ತಾರೆ. ಇವರ ಪ್ರಮಾಣ, ಇವರು ಪದವೀಧರರಾಗಿರ್ಬೋದು, ಆಗಿಲ್ದಿರ್ಬೋದು, ಸ್ನಾತಕೋತ್ತರ ಪದವಿ ಮುಗಿಸಿರ್ಬೋದು, ಮುಗಿಸ್ದಿಲ್ದಿರ್ಬೋದು. ಇವರಲ್ಲಿ ಉದ್ಯೋಗದಲ್ಲಿರುವವರ ಪ್ರಮಾಣ ಸುಮಾರು 20ರಿಂದ 30% ಇದೆ. ಇವರ ಎಜುಕೇಷನ್ ಸುಮಾರು 12ರಿಂದ 12% ಅಥವಾ 20% ಶಿಕ್ಷಣದಲ್ಲಿದ್ದಾರೆ, ವ್ಯಾಸಂಗ ಮಾಡ್ತಾ ಇದ್ದಾರೆ. ಮತ್ತು ಅನ್ಎಂಪ್ಲಾಯ್ಮೆಂಟ್ ನಿರುದ್ಯೋಗದ ಪ್ರಮಾಣ ಇವರಲ್ಲಿಯೂ ಕೂಡ 17ರಿಂದ 8% ಇದೆ. ಇದು ಇನ್ನೊಂದು ಯುವಜನತೆಯ ಒಂದು ಸಮೀಕ್ಷೆ ಮಾಡಿದಂಥದ್ದು. ಇನ್ನು 25ರಿಂದ 29 ವಯಸ್ಸಿನ ಯುವಜನತೆ ಏನಿದ್ದಾರೆ ಅಂದರೆ ಪದವಿನೂ ಮುಗಿಸಿರ್ಬೋದು, ಸ್ನಾತಕೋತ್ತರ ಆಗಿರ್ಬೋದು, ಅಥವಾ ಪದವಿ ಮುಗಿಸದೇ ಇರ್ಬೋದು, ಗೊತ್ತಿಲ್ಲ ನಮಗೆ. ಇವರಲ್ಲಿನ ಎಂಪ್ಲಾಯ್ಮೆಂಟ್ನ ಪ್ರಮಾಣ 60ರಿಂದ 70% ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅನ್ಎಂಪ್ಲಾಯ್ಮೆಂಟ್ ಪ್ರಮಾಣ ಸುಮಾರು 7ರಿಂದ 8% ಅಂತ ತೋರಿಸ್ತಾ ಇದ್ದಾರೆ. ಆದರೆ ಇಲ್ಲಿ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ, ಆದರೆ ಉದ್ಯೋಗ ಸಿಗ್ತಾ ಇಲ್ಲ. ಅಂದರೆ ಸ್ನಾತಕೋತ್ತರ ಪದವೀಧರರಾಗಿದ್ದಾರೆ, ಉದ್ಯೋಗ ಸಿಗ್ತಾ ಇಲ್ಲ. ಇದು
ಪುರುಷರಲ್ಲಿರುವಂತಹ ಒಂದು ದತ್ತಾಂಶ ಆಗಿದೆ. ಇನ್ನು ಮಹಿಳೆಯರ ಕುರಿತಂತೆ ಮಹಿಳೆಯರಲ್ಲಿ ಅಥವಾ ಹೆಣ್ಣು ಮಕ್ಕಳಲ್ಲಿ 15-19 ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಎಜುಕೇಷನ್ನ ಪ್ರಮಾಣ ಅಂದರೆ ಪದವೀಧರರಾಗಿರ್ಬೋದು ಅಥವಾ ಪದವಿ ತರಗತಿಯಲ್ಲಿರ್ಬೋದು, SLCಯಿಂದ ಹೊರಗೆ ಬಂದಿರ್ಬೋದು ಅಥವಾ PUC ಮಾಡಿಬಿಟ್ಟು ಹೊರಗೆ ಬಂದಿರ್ಬೋದು, ಅವರಲ್ಲಿರೋ ಎಜುಕೇಷನ್ನ ಪ್ರಮಾಣ 60-70% ಇದೆ ಅಂತ ತೋರಿಸ್ತಾ ಇದೆ. ಇವರಲ್ಲಿ ಎಂಪ್ಲಾಯ್ಮೆಂಟ್ ಪ್ರಮಾಣ ಮರಳಿ ಸುಮಾರು 6-7% ಅಂತ ಹೇಳ್ತಾ ಇದೆ. ಮತ್ತು ಔಟ್ ಆಫ್ ಲೇಬರ್ ಫೋರ್ಸ್ ಅಂತ ಏನು ಕರಿತಾ ಇದ್ದೀವಿ, ಬಟ್ ನಾಟ್ ಇನ್ ಎಜುಕೇಷನ್, ಉದ್ಯೋಗದಲ್ಲಿದ್ದಾರೆ, ಶಿಕ್ಷಣದಲ್ಲಿರುವಂಥವ್ರ ಪ್ರಮಾಣ ಮರಳಿ 7-2% ಇದೆ, 7-8% ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 20-24 ವಯಸ್ಸಿನ ಹೆಣ್ಣು ಮಕ್ಕಳು ಯುವತಿಯರಿದ್ದಾರೆ ಅಂದರೆ ಇವರು ಪದವೀಧರ ಆಗಿರ್ಬೋದು, ಸ್ನಾತಕೋತ್ತರದಲ್ಲಿ ಓದ್ತಿರ್ಬೋದು. ಇವರಲ್ಲಿ ಶಿಕ್ಷಣದಲ್ಲಿಲ್ಲ ಆದರೆ ಉದ್ಯೋಗದಲ್ಲೇ ಇವರ ಪ್ರಮಾಣ ಹತ್ತತ್ರ 50% ಇದೆ. ಇವರು ಶಿಕ್ಷಣದಲ್ಲಿಲ್ಲ, ಉದ್ಯೋಗದಲ್ಲಿದ್ದಾರೆ. 20-24 ವಯಸ್ಸಿನ ಹೆಣ್ಣು ಮಕ್ಕಳ ಇವರ ಪ್ರಮಾಣ 50% ಇದೆ. ಉದ್ಯೋಗದಲ್ಲಿದ್ದಾರೆ ಅಂದರೆ ಶಿಕ್ಷಣ ಆಗಿದೆ ಆದರೆ ಉದ್ಯೋಗದಲ್ಲಿದ್ದಾರೆ, ಇವರ ಪ್ರಮಾಣ ಸುಮಾರು 7-8% ಇದೆ. ಮತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಮಾಣ 2-3% ಇದೆ. ಮತ್ತು 25-29 ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರು ಶಿಕ್ಷಣ ಮುಗಿಸಿದ್ದಾರೆ ಅಥವಾ ಉದ್ಯೋಗದಲ್ಲಿದ್ದಾರೆ ಎನ್ನುವಂಥ ಉದ್ಯೋಗದಲ್ಲಿ ಇರುವಂಥ ಪ್ರಮಾಣ ಸುಮಾರು 12% ಇದೆ. ಆದರೆ ಶಿಕ್ಷಣ ಮುಗಿಸಿದ್ದಾರೆ ಆದರೆ ಇಲ್ಲದಿರುವಂಥ ಪ್ರಮಾಣ 60% ಇದೆ. ಈ ದತ್ತಾಂಶಗಳನ್ನು ನೀವು ನೋಡಿದಾಗ ಯುವಜನತೆಯ ಆಕ್ರೋಶದ ಹಿನ್ನೆಲೆ ಒಂದು ಸಾರಾಂಶ ಏನು ಹೇಳುತ್ತಂದರೆ, ಶಿಕ್ಷಣ ಆಗಿದೆ, ಉದ್ಯೋಗ ಸಿಗ್ತಾ ಇಲ್ಲ, ಪದವಿ ಮಾಡಿದ್ದೀವಿ, ಉದ್ಯೋಗ ಸಿಗ್ತಾ ಇಲ್ಲ, ಸ್ನಾತಕೋತ್ತರದ ವ್ಯಾಸಂಗ ಆಗಿದೆ, ಉದ್ಯೋಗ ಸಿಗ್ತಾ ಇಲ್ಲ ಎನ್ನುವಂಥ ಒಂದು ನೋಟ ಈ ದತ್ತಾಂಶಗಳು ಕೊಡ್ತವೆ. ಅಥವಾ SLCಯಲ್ಲಿ ಫೇಲ್ ಆಗಿಬಿಟ್ಟು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಅನೌಪಚಾರಿಕ ವಲಯದಲ್ಲಿ ಉದ್ಯೋಗದಲ್ಲಿರುವಂಥದ್ದನ್ನು ಸಹ ನೋಡ್ತಾ ಇದ್ದೀವಿ. ಮತ್ತು 2025ರಲ್ಲಿ ಇದೇ ಕೊಟ್ಟಂಥ ಮತ್ತೊಂದು ಸಮೀಕ್ಷೆ ಪ್ರಕಾರ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರುವಂಥವ್ರು, ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದರೆ ದೊಡ್ಡ ದೊಡ್ಡ ಉದ್ಯೋಗಪತಿಗಳು ಅಥವಾ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಇರುವಂಥರಲ್ಲ, ಅನೌಪಚಾರಿಕ ವಲಯದಲ್ಲಿರುವಂಥವ್ರು ಅಂದರೆ ಮೊಬೈಲ್ ಶಾಪ್ ಹಾಕಿರುವಂಥವ್ರು, ತರಕಾರಿ ಹಣ್ಣನ್ನು ಇಟ್ಕೊಂಡಿರುವಂಥವ್ರು, ಈ ಥರದ ಅಸಂಘಟಿತ ವಲಯದ ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಪ್ರಮಾಣ 56% ಇದೆ. ಮತ್ತು ರೆಗ್ಯುಲರ್ ಆಗಿ ಕಾಯಂ ನೌಕರಿಯಲ್ಲಿರುವಂಥವರು 23% ಇದೆ. ಮತ್ತು ಕ್ಯಾಸುವಲ್ ನಿರುದ್ಯೋಗ ಅಂದರೆ ಅಸಂಘಟಿತ ವಲಯ ಅಥವಾ ಕ್ಯಾಸುವಲ್ ವಲಯದಲ್ಲಿರುವಂಥವರು 22% ಇದೆ. ಇದು ಈ ಕೊಟ್ಟಿರುವಂಥ ಸಮೀಕ್ಷೆಯನ್ನು ನಾವು ನೋಡಿದಾಗ ಹೇಳಬೇಕಾಗುತ್ತೆ. ಇವೆಲ್ಲವನ್ನು ನೋಡಿದಾಗ ಇದು ತೋರಿಸ್ತಿರುವಂತಹ ಒಂದು ಒಟ್ಟಾರೆ ಇದು ಹೇಳ್ತಿರುವಂಥದ್ದು ಏನು ಅಂತಂದರೆ, ಮರಳಿ ಹೇಳ್ಬೇಕಾದ್ರೆ ಯೋಜನೆ ಹೇಳ್ತಿರುವಂಥದ್ದು, ನಾವು ಪದವಿ ಮಾಡಿದ್ದೀವಿ, ಅದಕ್ಕೆ ತಕ್ಕಂತೆ ಉದ್ಯೋಗ ಸಿಗ್ತಾ ಇಲ್ಲ, ಸ್ನಾತಕೋತ್ತರ ಮಾಡಿದ್ದೀವಿ, ಉದ್ಯೋಗ ಸಿಗ್ತಾ ಇಲ್ಲ, ನಾನು ಶಿಕ್ಷಣವನ್ನು ಸರಿಯಾಗಿ ಸಿಗದೇ ನಾನು SLCಯಲ್ಲೇ ನಾನು ಶಿಕ್ಷಣವನ್ನು ಮೊಟಕುಗೊಳಿಸಿದ್ದೀನಿ, ನನಗೆ ಅನೌಪಚಾರಿಕವಾದಂತಹ ಅಸಂಘಟಿತ ವಲಯ ಉದ್ಯೋಗ ಸಿಕ್ಕಿದೆ, ಅಥವಾ ನಾನು ಒಂದು ಗುತ್ತಿಗೆ ರೀತಿಯಲ್ಲಿ ಒಂದು ಒಂದು ಸ್ಲೇವರಿ ಥರದ ನೌಕರಿಯನ್ನು ನಾನು ಮಾಡ್ತಾಯಿದ್ದೀನಿ ಎನ್ನುವಂಥದ್ದೇ ಇಡೀ ಈ ಯುವಜನತೆಯ ಆಕ್ರೋಶವನ್ನು ನಮಗೆ ಹೇಳ್ತಾ ಇದೆ. ಇದನ್ನು ಮೋದಿಯವರು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಮೋದಿಯವರು ಇದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಕೇವಲ ಒಂದು ಬ್ರೇಜನ್ ಸಮರ್ಥನೆ ತೊಳ್ಕೊಂಬಿಟ್ಟು ಅವರನ್ನೇ ದೂಷಣೆ ಮಾಡ್ತಾ ಇದ್ದಾರೆ. ಇದು RSSಗೂ ಅರ್ಥ ಆಗ್ತಾ ಇಲ್ಲ. ಅದು ಇವರ ಆಕ್ರೋಶವನ್ನು, ಇವರ ವೈಚಾರಿಕತೆಯನ್ನು, ಇವರ ಆಧುನಿಕತೆಯನ್ನು ಅಪ್ರಾಪ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಇವರನ್ನು ಜೀರ್ಣಿಸ್ಕೊಳ್ಳೋಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲದರಿಂದ ಹೊರಬಂದು ಮತ್ತು ಹೊಸ ರೀತಿಯ ಒಂದು ಹೋರಾಟವನ್ನು, ಚಳುವಳಿಯನ್ನು ಕಟ್ಟಬೇಕಾದಂಥ ಜವಾಬ್ದಾರಿ ಯುವಜನತೆ ಮೇಲಿದೆ. ಮತ್ತು ಇವರಿಗೊಂದು ಸರಿಯಾದ ದಿಕ್ಕನ್ನು ತೋರಿಸ್ಬೇಕಾದಂಥ ಜವಾಬ್ದಾರಿ ಸಾಮಾಜಿಕ ಸಂಘಟನೆಗಳ ಮೇಲಿದೆ. ಮತ್ತು ಈ RSSನ ಈ ಟ್ರ್ಯಾಪನ್ನು, ಈ ಜೀರ್ಣಿಸ್ಕೊಳ್ಳುವಿಕೆ, ಅಪ್ರಾಪ್ರೇಷನನ್ನು ಅರ್ಥ ಮಾಡ್ಕೊಳ್ಬೇಕಂತ ನಾವು ಮತ್ತೆ ಹೇಳ್ತಾ ಇದ್ದೀವಿ. ನಮಸ್ಕಾರ.